ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಬೆಂಗಳೂರಿನಲ್ಲಿ ಜೋರಾಯಿತು ಬೀದಿ ಕಾಮಣ್ಣರ ಕಾಟ. ಯುವತಿ ಜೊತೆ ಅಪರಿಚಿತ ವ್ಯಕ್ತಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಚುಡಾಯಿಸಿ ಪರಾರಿ ಆಗ್ತಿದ್ದವನನ್ನ ಚೇಸ್ ಮಾಡಿ ಸಿನಿಮೆಯ ರೀತಿಯಲ್ಲಿ ಯುವಕರು ಚೇಸ್ ಮಾಡಿ ಹಿಡಿದಿದ್ದಾರೆ. ಆತನನ್ನ ಚೇಸಿಂಗ್ ವಿಡಿಯೋ ಹಾಕಿ ಪೊಲೀಸರಿಗೆ ದೂರು ಕೂಡ ನೀಡಿದ್ದಾರೆ. ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಯುವತಿಗೆ ಚುಡಾಯಿಸಿ ಪರಾರಿ ಆಗ್ತಿದ್ದವನನ್ನ ಯುವಕರು ಚೇಸ್ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಅದೇ ವಿಡಿಯೋವನ್ನ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದ್ ಕಡೆ ರೋಡ್ ರೇಜ್ ಪ್ರಕರಣ, ಮತ್ತೊಂದು ಕಡೆ ಈ ರೀತಿ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ ಬೆಂಗಳೂರಿನಲ್ಲಿ. ಯಾವಾಗ ಇದಕ್ಕೆಲ್ಲ ಕಡಿವಾಣ ಅನ್ನೋದು ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ದೂರವಾಣಿ ಸಂಪರ್ಕದಲ್ಲಿ. ಧ್ರುವ, ಯಾವಾಗ ಆಗಿರೋ ಘಟನೆ, ಈಗ ಪೊಲೀಸರಿಗೆ ಟ್ಯಾಗ್ ಆದ ಬಳಿಕ ಏನಾದ್ರೂ ಕ್ರಮ ಆಗಿದೆಯಾ? ಶ್ರುತಿ, ಇದು ನಿನ್ನೆ ಸಂಜೆ ಸುಮಾರಿಗೆ ನಡೆದಿರುವಂತಹ ಒಂದು ಘಟನೆ ಇದು. ಇದು ಚನ್ನಮ್ಮನಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಗಿರಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಯುವಕನೋರ್ವ, ಅಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯುವತಿಯನ್ನ ಅಸಭ್ಯವಾಗಿ ಟಚ್ ಮಾಡಿ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಟಚ್ ಮಾಡ್ತಾನೆ. ಅದನ್ನ ನೋಡಿದಂತ ಹಿಂಬದಿ ಸವಾರ ಆತನನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ನೀವು ನೋಡಬಹುದು. ಆತ ಯುವತಿಗೆ ಅಸಭ್ಯವಾಗಿ ಟಚ್ ಮಾಡಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಆತ ಹಿಡ್ಕೊಳ್ಳಿ ಆತನನ್ನ ಎನ್ನುವಂತ ಹೇಳ್ತಾ ಆತ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ ವಿಡಿಯೋವನ್ನ ಈಗ ಎಕ್ಸ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಪೊಲೀಸ್ ಒಂದು ಇದರಿಂದ ಕೂಡ ಪ್ರತಿಕ್ರಿಯೆ ಬಂದಿದ್ದು ಆ ಚಾಲಕನನ್ನ ಪತ್ತೆ ಮಾಡ್ತಾ ಇದ್ದಾರೆ. ಆತ ಯಾರು ಎನ್ನುವಂಥದ್ದನ್ನ ಕೂಡ ಈಗ ಸದ್ಯ ಪತ್ತೆ ಮಾಡ್ತಾ ಇದ್ದಾರೆ. ಪತ್ತೆ ಮಾಡಿದ ಆದ್ರೆ ಈಗ ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶ್ರುತಿ. ಓಕೆ ಧ್ರುವ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡಿದೆ. ಇವತ್ತು ಕೋರ್ಟ್ ಮುಂದೆ ಡೆವಿಲ್ ಹುಡುಗರು ಹಾಜರಾಗಲಿದ್ದಾರೆ. ಹಾಗಾದ್ರೆ ದಾಸನ ಮುಂದಿನ ಭವಿಷ್ಯ ಏನಾಗುತ್ತೆ? ಈ ಸ್ಟೋರಿ ನೋಡಿ. ಒಂದು ಕೊಲೆ, 17 ರಕ್ಕಸರು, ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲು, ಒಬ್ಬೊಬ್ಬರದ್ದು ಒಂದೊಂದು ಜೈಲು. ರೇಣುಕಾಸ್ವಾಮಿಯನ್ನ ಹತ್ಯೆಗೈದು ಸೆರೆವಾಸ ಅನುಭವಿಸ್ತಿರೋ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದೆ. ಕೋರ್ಟ್ ಮುಂದೆ ಇಂದು ಡಿ ಗ್ಯಾಂಗ್ ಹಾಜರು. ಎಸ್, ಡೆವಿಲ್ ಗ್ಯಾಂಗ್ ರಕ್ಕಸರ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗಿದೆ. ಇವತ್ತು ದರ್ಶನ್ ಸೇರಿ 17 ರಕ್ಕಸರು ನ್ಯಾಯಾಧೀಶರ ಎದುರು ಹಾಜರಾಗಲಿದ್ದಾರೆ. ಈಗಾಗಲೇ ಡಿ ಗ್ಯಾಂಗ್ ಛಿದ್ರವಾಗಿರೋ ಕಾರಣ ರಾಜ್ಯದ ವಿವಿಧ ಜೈಲುಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹಾಜರಾಗಲಿದ್ದಾರೆ. ಏನಾಗುತ್ತೆ ದಾಸನ ಮುಂದಿನ ಭವಿಷ್ಯ? ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ನ್ಯಾಯಾಧೀಶರ ಮುಂದೆ ದರ್ಶನ್ ಹಾಜರಾಗಲಿದ್ದಾನೆ. ಕಾಟೇರನನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಕೋರ್ಟ್ಗೆ ವಿಸಿ ಮೂಲಕ ಹಾಜರುಪಡಿಸೋಕೆ ಪೊಲೀಸರು ಸಕಲ ತಯಾರಿ ಮಾಡಿದ್ದಾರೆ. ಬಳ್ಳಾರಿ
ಜೈಲಲ್ಲಿ ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದ ಇನ್ನೊಂದು ಸೆಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದ ಪ್ರತ್ಯೇಕ ರೂಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 11 ಗಂಟೆ ಬಳಿಕ ದಾಸನನ್ನ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಜೈಲು ವಾಸದಿಂದ ಜರ್ಜರಿತರಾಗಿರೋ ಜಗ್ಗು ಭವಿಷ್ಯ ಇಂದೇ ನಿರ್ಧಾರ ಆಗೋದು ಪಕ್ಕಾ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿರೋ ಜಗ್ಗುದಾದ ಕೊನೆಗೂ ಜಾಮೀನಿನ ಮೊರೆ ಹೋಗಿದ್ದಾನೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ದಾಸ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾನಂತೆ. ಏನದು ಪ್ಲಾನ್ ಬಿ ಅಂತೀರಾ? ಈ ಸ್ಟೋರಿ ನೋಡಿ. ನರಕ. ರೇಣುಕಾಸ್ವಾಮಿಯ ನೆತ್ತರು ಹರಿಸಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ನರಕ ಅನುಭವಿಸುತ್ತಿದ್ದಾನೆ. ಗಣಿನಾಡಿನ ಜೈಲಲ್ಲಿ ಕಾಟೇರ ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಈ ಕಠೋರ ಸೆರೆಮನೆಯಲ್ಲಿ ಸೆರೆವಾಸ ಅನುಭವಿಸಲಾಗದೆ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾದ ಭೂಪತಿ. ಪೊರ್ಕಿ ಬೇಲ್ ರಿಜೆಕ್ಟ್ ಆದ್ರೆ ಪ್ಲಾನ್ ಬಿ ರೆಡಿ. ಅಂದ್ಹಾಗೆ ಇವತ್ತು ಬೇಲ್ಗಾಗಿ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಪೊರ್ಕಿ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾನೆ. ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋಕೆ ಮುಂದಾಗಿದ್ದಾನೆ. ನಿಜ, ಪರಪ್ಪನ ಪಂಜರದಲ್ಲಿದ್ರೂ ದಾಸ ಹಾಯಾಗಿದ್ದ. ಸಿಗರೆಟ್ ಸೇದುಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕಾಟೇರನ ಕಳ್ಳಾಟಗಳಿಗೆ ಬ್ರೇಕ್ ಬಿದ್ದಿದೆ. ಯಾವುದೇ ರಾಜಾತಿಥ್ಯ ಸಿಗದೆ ಕಂಗಾಲಾಗಿದ್ದಾನೆ. ಭೂಲೋಕದ ನರಕದಂತಿರೋ ಬಳ್ಳಾರಿ ಜೈಲಿನಲ್ಲಿ ಅಯ್ಯ ಅಕ್ಷರಶಃ ನಲುಗಿ ಹೋಗಿದ್ದಾನೆ. ಇದೇ ಕಾರಣಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾನೆ. ಜೈಲು ಸ್ಥಳಾಂತರಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಕುಟುಂಬಸ್ಥರನ್ನ, ವಕೀಲರನ್ನ ಭೇಟಿ ಮಾಡೋಕಾಗ್ತಿಲ್ಲ. ಅನಾರೋಗ್ಯ, ವಾತಾವರಣ ಸಮಸ್ಯೆ ಹೇಳಿ ಸ್ಥಳಾಂತರಕ್ಕೆ ಮನವಿ ಮಾಡಲಿದ್ದಾನೆ. ಮೈಸೂರು, ಮಂಡ್ಯ ಅಥವಾ ತುಮಕೂರು ಜೈಲಿಗೆ ಸ್ಥಳಾಂತರಿಸುವಂತೆ ಕೋರಲಿದ್ದಾನೆ. ಡೆವಿಲ್ನ ಈ ಪ್ಲಾನ್ ಬಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅಂತ ದಾಸ ಕಾಯ್ತಾ ಇದ್ರು ಜಾಮೀನಿನ ಮೊರೆ ಹೋಗೋದಕ್ಕೆ. ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ವಿಚಾರ, ಸಪೋಸ್ ಇವತ್ತೇನಾದ್ರೂ ಅಂತ ಬೆಳವಣಿಗೆಗಳಾಗದೇ ಇದ್ರು